ಮನ್ನಹಳ್ಳಿ ಬಸ್ ನಿಲ್ದಾಣವು ಅಸ್ವಚ್ಛತೆಯ ತವರು ಮನೆಯಾಗಿದೆ. ದಿನನಿತ್ಯ 3 ರಾಜ್ಯದ ಪ್ರಯಾಣಿಕರಿಂದ ತುಂಬಿ ತುಳುಕುವ ನಿಲ್ದಾಣ. ನಿತ್ಯ ಸುಮಾರು 3,000ಕ್ಕಿಂತ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುವ ಬಸ್ ನಿಲ್ದಾಣವು ಇದಾಗಿದೆ. ಸ್ವಚ್ಛತೆಯಿಂದ ವಂಚಿತವಾಗಿದ್ದ ನಿಲ್ದಾಣವಾಗಿದೆ. ಬಸ್ ನಿಲ್ದಾಣದಲ್ಲಿ ಆಸನಗಳ ಪಕ್ಕ ಪಾನ್ ಮಸಾಲ, ಗುಟ್ಕಾ, ತಂಬಾಕು ತಿಂದು ಉಗುಳುವುದು, ಎಲ್ಲಾ ರೀತಿಯ ಪ್ಯಾಕೆಟ್ ಅಲ್ಲೇ ಬಿಸಾಡುವುದು. ನಿಲ್ದಾಣ ಹಿಂದೆ ಇರುವ ಶೌಚಾಲಯ ಗಬ್ಬು ನಾರುತ್ತಿದೆ. ಅದರ ದುರ್ವಾಸನೆ ಬಸ್ ನಿಲ್ದಾಣ ತುಂಬಾ ಹರಡುತ್ತದೆ. ನಿಲ್ದಾಣ ನಿಯಂತ್ರಕರು ಸಹಿತ ಅಲ್ಲಿಯೇ ಕುಂತು ತಮ್ಮ ಕೆಲಸ ಕಾರ್ಯಗಳನ್ನ ನಿರ್ವಹಿಸುತ್ತಿರುವುದು. ಕುಡಿಯುವ ನೀರಿನ ಸಮಸ್ಯೆ, ಸರಿಯಾದ ಸ್ಥಳದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನಿಲ್ದಾಣದಲ್ಲಿಯೇ ಕಸದ ತಿಪ್ಪೆ ಹಾಕಿದ್ದು, ಮಹಿಳಾ ಪ್ರಯಾಣಿಕರಿಗೆ ಶೌಚಾಲಯ ಹೋಗುವುದಕ್ಕೆ ಸಾಹಸ ಪಡಬೇಕಾಗುತ್ತದೆ. ಹೈದರಾಬಾದ್ ಮುಂಬೈ ಮುಖ್ಯ ರಸ್ತೆ ಮೇಲಿರುವ ಮನ್ನಹಳ್ಳಿ ಗ್ರಾಮವು ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬರುತ್ತದೆ. ಸಂಬಂಧಪಟ್ಟ ಅಧಿಕಾರಿ, ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಿ ಬಸ್ ನಿಲ್ದಾಣ ಸ್ವಚ್ಛತೆ ಹಾಗೂ ಇಲ್ಲಿನ ಸಮಸ್ಯೆಯನ್ನ ಬಗೆಹರಿಸಲು ಮುಂದಾಗಬೇಕಿದೆ. ರಮೇಶ್ ಕುಡಂಬಲ್, ಜಿಕೆ ನ್ಯೂಸ್ ಕನ್ನಡ, ಮನ್ನಹಳ್ಳಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.